ನೋಡಿ, ಮಹಾಭಾರತದ ಅತ್ಯಂತ ರೋಮಾಂಚಕ ಘಟ್ಟಗಳಲ್ಲಿ ಜರಾಸಂಧನ ವಧೆ ಮತ್ತು ರಾಜಸೂಯ ಯಾಗದ ಕಥೆ ಕೂಡ ಒಂದು. ಜಾದುವಿನಂಥ ಹುಟ್ಟು, ತಂತ್ರಗಾರಿಕೆಯ ಹತ್ಯೆ ಹಾಗೂ ಇತಿಹಾಸದಲ್ಲೇ ಅತ್ಯಂತ ಅದ್ಧೂರಿ ಸಮಾರಂಭದ ಹಿಂದಿನ ಕಥೆಯನ್ನ ನಾವಿಂದು ನೋಡಲಿದ್ದೇವೆ. ರಾಜಸೂಯ ಯಾಗದಂಥ ಬೃಹತ್ ಕಾರ್ಯ ಶುರುವಾಗುವ ಮುನ್ನ ಅದಕ್ಕಿದ್ದ ಅತೀ ದೊಡ್ಡ ಅಡಚಣೆ ಏನು ಅನ್ನೋದನ್ನ ಮೊದಲು ನಾವು ತಿಳಿದುಕೊಳ್ಳಲೇಬೇಕು. ಕಸದ ಬುಟ್ಟಿಗೆ ಎಸೆಯಲ್ಪಟ್ಟ 2 ತುಂಡುಗಳಲ್ಲಿ ಹುಟ್ಟಿದ ಮಗುವೊಂದು ಮುಂದೆ ಯಾರೂ ಸೋಲಿಸಲಾಗದ ರಾಜನಾಗ್ತಾನೆ ಅಂದ್ರೆ ನೀವು ನಂಬ್ತೀರಾ? ಈ ಕಥೆಯಲ್ಲಿರುವ ಬೃಹತ್ ಅಪಾಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ಈ ವಿಲಕ್ಷಣ ಹಾಗೂ ಮಾಂತ್ರಿಕ ಮೂಲವನ್ನ ಬಿಡಿಸಿ ನೋಡ್ಬೇಕು. ಆ ಕತೆ ಶುರುವಾಗೋದು ಒಂದು ಮಾವಿನ ಹಣ್ಣಿನಿಂದ. ಹೌದು, ಋಷಿಯೊಬ್ರು ಮಂತ್ರಿಸಿಕೊಟ್ಟ ಮಾವಿನ ಹಣ್ಣನ್ನ ಬೃಹದ್ರಥರಾಜ 2 ತುಂಡು ಮಾಡಿ ತನ್ನಿಬ್ರು ರಾಣಿಯರಿಗೆ ಕೊಡ್ತಾನೆ. ಪರಿಣಾಮ, ಇಬ್ಬರು ರಾಣಿಯರು ಮಗುವಿನ ತಲಾ ಅರ್ಧ ಭಾಗಗಳಿಗೆ ಜನ್ಮ ನೀಡ್ತಾರೆ. ಆ ವಿಲಕ್ಷಣ ರೂಪ ನೋಡಿ ಭಯಪಟ್ಟು ಆ ತುಂಡುಗಳನ್ನ ಹೊರಗೆ ಬಿಸಾಕಿದಾಗ ದಾರಿಯಲ್ಲಿ ಬಂದ ಜರಾ ಎಂಬ ರಾಕ್ಷಸಿ ಕುತೂಹಲದಿಂದ ಆ 2 ಭಾಗಗಳನ್ನ ಸೇರಿಸ್ತಾಳೆ. ಆಗ ಪವಾಡ ಸದೃಶವಾಗಿ ಆ ತುಂಡುಗಳು ಒಂದಾಗ್ತವೆ. ಜರಾ ಅನ್ನೋ ರಾಕ್ಷಸಿ ಆ ತುಂಡುಗಳನ್ನ ಸೇರ್ಸಿದ್ರಿಂದಲೇ ಆ ಮಗುಗೆ ಜರಾಸಂಧ ಅಂತ ಹೆಸರಿಟ್ರು. ಮುಂದೆ ಈತ ಎಂಥ ಭಯಾನಕ ಅಜೇಯ ಚಕ್ರವರ್ತಿಯಾದ ಅಂದ್ರೆ ಬರೋಬ್ಬರಿ 86 ರಾಜರನ್ನ ನರಬಲಿ ಕೊಡೋಕಂತನೇ ಬಂಧಿಸಿಟ್ಟಿದ್ದ. ಪಾಂಡವರು ತಮ್ಮ ಯಾಗ ಶುರು ಮಾಡೋ ಮುನ್ನ ಈತನನ್ನ ಮುಗಿಸಲೇಬೇಕಾದ ಅನಿವಾರ್ಯತೆ ಇತ್ತು. ಸರಿ, ಈಗ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ, ಯುದ್ಧಭೂಮಿಯಲ್ಲಿ ಯಾಮ ಸೈನ್ಯಕ್ಕೂ ಸೋಲಿಸಲಾಗದ ಇಂಥ ಚಕ್ರವರ್ತಿಯನ್ನ ಎದುರಿಸೋದ್ ಹೇಗೆ? ಸಾಂಪ್ರದಾಯಿಕ ಯುದ್ಧದಿಂದ ಆತನ ಕೂದಲು ಕೂಡ ಕೊಂಕಿಸಲು ಸಾಧ್ಯವಿರಲಿಲ್ಲ. ಹಾಗಾಗಿ ಈತನನ್ನ ತಟಸ್ಥಗೊಳಿಸಲು ಸಂಪೂರ್ಣವಾಗಿ ಅಸಾಂಪ್ರದಾಯಿಕವಾದ ತಂತ್ರ ಬೇಕಿತ್ತು. ಇಲ್ಲಿ ಕೃಷ್ಣನ ಅದ್ಭುತ ಒಳನುಗ್ಗುವಿಕೆಯ ಯೋಜನೆ ಕೆಲಸ ಮಾಡೋದು. ಬ್ರಾಹ್ಮಣರ ವೇಷ, ಕಠಿಣವಾದ ಪರ್ವತಗಳ ದಾರಿ, ಮಗಧದ ಬೃಹತ್ ಸೈನ್ಯದ ಕಣ್ಣಿಗೆ ಮಣ್ಣೆರ್ಚಿ ಕೃಷ್ಣ, ಭೀಮ, ಅರ್ಜುನ ಕಾವಲಿಲ್ಲದ ಹಿಂಬಾಗಿಲಿನ ಮೂಲಕ ಯಶಸ್ವಿಯಾಗಿ ಅರಮನೆಗೆ ಎಂಟ್ರಿ ಕೊಡ್ತಾರೆ. ಅರಮನೆಯೊಳಗೆ ಜರಾಸಂಧ ಅನುಮಾನಗೊಂಡು ಅವರ ಪ್ರವೇಶದ ಬಗ್ಗೆ ಪ್ರಶ್ನಿಸಿದಾಗ ಕೃಷ್ಣ ಕೊಟ್ಟ ತಿರುಗೇಟು ಮಾತ್ರ ಅದ್ಭುತ. ನೋಡಿ, ಬುದ್ಧಿವಂತರು ಶತ್ರುಗಳ ಮನೆಗೆ ಹಿಂಬಾಗಿಲಿನಿಂದ, ಸ್ನೇಹಿತರ ಮನೆಗೆ ಮುಖ್ಯ ಬಾಗಿಲಿನಿಂದ ಬರ್ತಾರೆ ಅಂತ ನೇರವಾಗಿಯೇ ಹೇಳ್ತಾನೆ. ಆಮೇಲೆ ವೇಷ ಕಳಚಿ ತಮ್ಮ ಅಸಲಿ ಗುರುತನ್ನ ಅವರು ಬಹಿರಂಗ ಮಾಡ್ತಾರೆ. ಕೃಷ್ಣ, ಭೀಮ, ಅರ್ಜುನ ಆ ಕ್ರೂರ ರಾಜನಿಗೆ ನೇರ ಸವಾಲಾಗ್ತಾರೆ. ಒಂದೋ ಬಂದಿಯಾಗಿರೋ ರಾಜರನ್ನ ಬಿಡು, ಇಲ್ಲ ಸಾವಿನೊಂದಿಗೆ ಹೋರಾಟ ಮಾಡು ಅಂತ. ಆದರೆ ಜರಾಸಂಧನ ಅಹಂಕಾರ ಎಷ್ಟಿತ್ತಂದ್ರೆ ಕೃಷ್ಣ ಮತ್ತು ಅರ್ಜುನ ತನ್ನ ಲೆವೆಲ್ಗೆ ಸರಿಸಾಟಿಯಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಕೇವಲ ಭೀಮನನ್ನ ಮಾತ್ರ ತನ್ನ ಎದುರಾಳಿಯಾಗಿ ಆರಿಸ್ಕೊಳ್ತಾನೆ. ಇದು ಅವನ ಅತಿಯಾದ ಆತ್ಮವಿಶ್ವಾಸ ಮತ್ತು ಗರ್ವವನ್ನ ತೋರಿಸ್ದೆ. ಅಲ್ಲಿಂದ ಶುರುವಾಯಿತು ನೋಡಿ ಜೀವನ್ ಮರಣದ ಹೋರಾಟ. ಬರೋಬ್ಬರಿ 4 ಹಗಲು 4 ರಾತ್ರಿಗಳ ಕಾಲ ಭೀಕರ ಕುಸ್ತಿ. 2 ಕಾಡಾನೆಗಳು ಡಿಕ್ಕಿ ಹೊಡೆದರೆ ಹೇಗಿರುತ್ತೆ ಹಾಗೆ ಭೂಮಿಯೇ ನಡುಗುವಂತೆ ಗುದ್ದಾಟ ನಡೆಯಿತು. ಇಬ್ಬರೂ ಸಮಾನ ಬಲಶಾಲಿಗಳಾಗಿದ್ರಿಂದ ಇದು ಅತ್ಯಂತ ದಣಿಯುವ ಹೋರಾಟವಾಗಿತ್ತು. ಇದು ಕಥೆಯ ಅತ್ಯಂತ ನಿರ್ಣಾಯಕ ಘಟ್ಟ. ಜರಾಸಂಧ ದಣಿಯುತ್ತಿರೋದನ್ನ ಗಮನಿಸಿದ ಕೃಷ್ಣ ಭೀಮನಿಗೆ ಒಂದು ರಹಸ್ಯ ಸಿಗ್ನಲ್ ಕೊಡ್ತಾನೆ. ಅದೇ ಜರಾಸಂಧನ ಹುಟ್ಟಿನ ರಹಸ್ಯ. ರಾಕ್ಷಸಿ ಆತನನ್ನ ಯಾವ ಜಾಗದಲ್ಲಿ ಸೇರಿಸಿದ್ಲೋ ಸರಿಯಾಗಿ ಅದೇ ಜಾಗದಲ್ಲಿ ಆತನನ್ನ 2 ಭಾಗಗಳಾಗಿ ಸೀಳುವ ಮೂಲಕ ಜರಾಸಂಧನ ಮಾಯೆ ಮತ್ತು ಆತನ ಕಥೆ ಎರಡನ್ನೂ ಕೃಷ್ಣ ಮುಗಿಸ್ತಾನೆ. ಕೊನೆಗೂ ಆ ಕ್ರೂರ ಆಡಳಿತ ಅಂತ್ಯವಾಯಿತು. ಬಂದಿಯಾಗಿದ್ದ 86 ರಾಜರು ಮುಕ್ತರಾದ್ರು. ಅವರೆಲ್ಲರೂ ಕೃತಜ್ಞತೆಯಿಂದ ಯುಧಿಷ್ಠಿರನಿಗೆ ತಮ್ಮ ನಿಷ್ಠೆ ತೋರಿದ್ರು. ಅಲ್ಲಿಗೆ ಹೊಸ ಸಾಮ್ರಾಜ್ಯದ ಅತಿ ದೊಡ್ಡ ಅಡಚಣೆ ಕ್ಲಿಯರ್ ಆಯ್ತು. ಈಗ ಕಥೆಯ ಮುಂದಿನ ಭಾಗ, 4 ದಿಕ್ಕುಗಳ ವಿಜಯ. ಬೃಹತ್ ಯಜ್ಞವನ್ನು ಪ್ರಾರಂಭಿಸುವ ಮೊದಲು ಇಡೀ ಭೂಖಂಡದ ಮೇಲೆ ಪಾಂಡವರ ಪ್ರಾಬಲ್ಯ ಸ್ಥಾಪಿಸುವುದು ಅತ್ಯಗತ್ಯವಾಗಿತ್ತು. ಇದೊಂದು ಪಕ್ಕಾ ಪ್ಲಾನ್ಡ್ ಆಪರೇಷನ್. ಅರ್ಜುನ ಉತ್ತರಕ್ಕೆ, ಭೀಮ ಪೂರ್ವಕ್ಕೆ, ಸಹದೇವ ದಕ್ಷಿಣಕ್ಕೆ ಮತ್ತು ನಕುಲ ಪಶ್ಚಿಮಕ್ಕೆ ತೆರಳಿ ಸಿಕ್ಕ ಭೀಕರ ಪ್ರತಿರೋಧಗಳನ್ನೆಲ್ಲ ಮೆಟ್ಟಿ ನಿಂತು ಕಿರೀಟಕ್ಕಾಗಿ 4 ದಿಕ್ಕುಗಳನ್ನ ತಮ್ಮ ವಶಕ್ಕೆ ಪಡಿತಾರೆ. ಹೀಗೆ ದಿಗ್ವಿಜಯ ಸಾಧಿಸಿ ವಾಪಸ್ ಬರುವಾಗ ಊಹಿಸಲು ಅಸಾಧ್ಯವಾದಷ್ಟು ಕಪ್ಪ ಕಾಣಿಕೆ, ಚಿನ್ನ, ರತ್ನಗಳನ್ನ ಇಂದ್ರಪ್ರಸ್ಥಕ್ಕೆ ತರ್ತಾರೆ. ಇಷ್ಟೊಂದು ಅದ್ದೂರಿ ಸಮಾರಂಭಕ್ಕೆ ದುಡ್ಡು ಬೇಕೇ ಬೇಕಿತ್ತಲ್ವೇ?
ಆದರೆ ಇಲ್ಲೊಂದು ಅಚ್ಚರಿಯ ವಿಷಯ ಗಮನಿಸಿ. ಇತಿಹಾಸದಲ್ಲೇ ಅತ್ಯಂತ ದುಬಾರಿಯಾದ ಈ ಸಮಾರಂಭಕ್ಕೆ ಸ್ವತಃ ಹೊಸ ಚಕ್ರವರ್ತಿ ತನ್ನ ಬದ್ಧ ಶತ್ರುಗಳನ್ನೇ ಆಹ್ವಾನಿಸಿದರೆ ಹೇಗಿರತ್ತೆ? ಹೌದು, ಈ ಗೆಸ್ಟ್ ಲಿಸ್ಟ್ನಲ್ಲಿ ಸಾಮ್ರಾಜ್ಯದ ಅತಿದೊಡ್ಡ ಶತ್ರುಗಳೇ ಇದ್ರು. ಈ ರಾಜಸೂಯ ಯಾಗದ ಸ್ಕೇಲ್ ಎಷ್ಟಿತ್ತಂದ್ರೆ, ಸಾವಿರಾರು ರಾಜಮನೆತನದವರು, ಋಷಿ ಮುನಿಗಳಿಗೆ ವಾರಗಟ್ಲೆ ಊಟ ವಸತಿ ಒದಗಿಸಲು ಬೃಹತ್ ಸೌಕರ್ಯಗಳೇ ನಿರ್ಮಾಣವಾದವು. ಎಲ್ಲಿ ನೋಡಿದ್ರೂ ಅಂತ್ಯವಿಲ್ಲದ ಅಡಿಗೆ ಮನೆಗಳು, ಬೃಹತ್ ವಸತಿ ಗೃಹಗಳು. ಇಡೀ ನಗರಿ ಅಕ್ಷರಶಃ ಒಂದು ದೊಡ್ಡ ಉತ್ಸವದಂತೆ ಕಂಗೊಳಿಸ್ತಿತ್ತು. ಇಲ್ಲಿ ಪಾಂಡವರ ರಾಜತಂತ್ರಜ್ಞೋಡಿ ಬದ್ಧ ಶತ್ರುಗಳಿಗೆ ಪ್ರಮುಖ ಜವಾಬ್ದಾರಿಗಳನ್ನ ಕೊಟ್ಬಿಟ್ರು. ದುರ್ಯೋಧನನಿಗೆ ಖಜಾನೆಯ ಉಡುಗೊರೆಗಳನ್ನ ನೋಡ್ಕೊಳ್ಳೋ ಟಾಸ್ಕ್, ಅತ್ತ ಕೃಷ್ಣನೇ ಖುದ್ದಾಗಿ ಅತ್ಯಂತ ವಿನಮ್ರವಾಗಿ ಬಂದ ಅತಿಥಿಗಳ ಪಾದ ತೊಳೆಯುವ ಜವಾಬ್ದಾರಿ ವಹಿಸ್ಕೊಂಡ. ಇದು ನಮ್ರತೆ ಮತ್ತು ರಾಜಕೀಯ ಕಾರ್ಯತಂತ್ರದ ಅದ್ಭುತ ಪ್ರದರ್ಶನ. ಇನ್ನೊಂದು ಮಜವಾದ ವಿಚಾರ ಅಂದ್ರೆ ಅಲ್ಲಿಗೆ ಬಂದಿದ್ದ ರಾಜರ ಪ್ರತಿಷ್ಠೆ. ನಾನು ನಿನಗಿಂತ ಮೇಲೂ ಅಂತ ತೋರಿಸ್ಕೊಳ್ಳುವ ಪೈಪೋಟಿಯಲ್ಲಿ ಆ ರಾಜರೆಲ್ಲ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿಯನ್ನ ಖಜಾನೆಗೆ ಸುರಿಯೋಕ್ ಶುರು ಮಾಡಿದ್ರು. ಅವರ ಆ ಅಹಂಕಾರದಿಂದಲೇ ಈ ಬೃಹತ್ ಕಾರ್ಯಕ್ಕೆ ಸುಲಭವಾಗಿ ಹಣದ ವ್ಯವಸ್ಥೆ ಆಗ್ಬಿಡ್ತು. ಕೊನೆಯದಾಗಿ ನಮ್ಮೆಲ್ಲೆಲ್ಲ ಕಾಡುವ ಒಂದು ಆಳವಾದ ಪ್ರಶ್ನೆ ಇದೆ. ಈ ರೀತಿ ಅಪಾರ ಸಂಪತ್ತು ಒಂದೆಡೆ ಸೇರಿ ಬದ್ಧ ಶತ್ರುಗಳೆಲ್ಲರೂ ಒಂದೇ ಭವ್ಯ ಸಮಾರಂಭದಲ್ಲಿ ಸೇರಿರುವಾಗ ಮೇಲ್ನೋಟಕ್ಕೆ ಕಾಣುವ ಈ ಶಾಂತಿಯ ಹಿಂದೆ ಎಂಥ ಸ್ಫೋಟಕ ಉದ್ವಿಗ್ನಕ್ಕೆ ಅಡಗಿರಬಹುದು? ಈ ಅಸ್ಥಿರವಾದ ಮೈತ್ರಿ ನಿಜಕ್ಕೂ ಎಷ್ಟು ದಿನ ಉಳಿಯುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ.